ಬೀದರ್ 4 ಲೇಬರ್ ಕೋಡ್ಗಳ ಆಕ್ಷೇಪಣೆ ಮತ್ತು ಕಟ್ಟಡ ಕಾರ್ಮಿಕರ ಕಾನೂನು 1996 ರಕ್ಷಿಸುವಂತೆ ಪ್ರತಿಭಟನೆ. ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಸಂಘ ಕಟ್ಟಡ ಕಾರ್ಮಿಕ ಕಾನೂನು 1996 ಹಾಗೂ ಸೆಸ್ ಕಾನೂನುಗಳನ್ನು ಮರುಸ್ಥಾಪಿಸಿ ಅಪಘಾತದ ಸಂದರ್ಭದಲ್ಲಿ ತಕ್ಷಣದ ಸಹಾಯವನ್ನ ತೆಗೆದುಹಾಕಲಾಗಿದೆ. ಫಲಾನುಭವಿಗೆ ಮನೆ ನಿರ್ಮಾಣಕ್ಕಾಗಿ ಸಾಲ ಕೈಬಿಡಲಾಗಿದೆ. ಫಲಾನುಭವಿಗಳ ಮಕ್ಕಳ ಶಿಕ್ಷಣದ ಆರ್ಥಿಕ ಸಹಾಯ ಕೈಬಿಡಲಾಗಿದೆ. ಕೇಂದ್ರ ಪ್ರತಿನಿಧಿ ನಿಯಮ ಸೂಪರ್ ಸೀಟ್ ಮಾಡುವ ಅಧಿಕಾರ, ಮೂಲಭೂತ ಸೌಲಭ್ಯಗಳ ಕಡಿತ, ಉದ್ಯೋಗಿಗಳ ಪರಿಹಾರ ಕಾಯ್ದೆ ಅನ್ವಯ ಸ್ವಯಂ ಮೌಲ್ಯಮಾಪನದ ಮೂಲಕ ಸೆಸ್ ಸಂಗ್ರಹ ದುರ್ಬಲ, ಕಾರ್ಮಿಕರ ಮೇಲೆ ದಂಡಗಳ ಏರಿಕೆ, ಅಂತಾರಾಜ್ಯ ವಲಸೆ ಕಾರ್ಮಿಕರ ಕಾಯ್ದೆ ದುರ್ಬಲಗೊಳಿಸುವಿಕೆ. ಈ ಆಕ್ಷೇಪಣೆಗಳು ವಿರೋಧಿಸಿ ಕಟ್ಟಡ ಕಾರ್ಮಿಕರಿಂದ ಪ್ರತಿಭಟನೆ ನಡೆಸಿ ನಂತರ ಕಾರ್ಮಿಕ ನಿರೀಕ್ಷಕರಿಗೆ ಹುಮ್ನಾಬಾದ್ ಶಾಸಕರಾದ ಸಿದ್ದಲಿಂಗ ಪಾಟೀಲ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಕಾರ್ಮಿಕ ಜಿಲ್ಲಾಧ್ಯಕ್ಷರಾದ ಬಸವರಾಜ ಮಾಳಿಗೆ, ತಾಲೂಕು ಅಧ್ಯಕ್ಷ ಶ್ರೀಮಂತ ಮೇತ್ರಿ ಹಾಗೂ ಕಾರ್ಯದರ್ಶಿಯಾದ ಸಿಮೋನ್ ಮೇತ್ರಿ, ರಾಜಕುಮಾರ್ ಜ್ಯೋತಿ, ಅಂಜಯ್ಯ ಸಾಗರ್ ಇನ್ನಿತರ ಕಟ್ಟಡ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವರದಿ ಶ್ರೀಮಂತರಾವ್ ಇಂಚೂರಿ, ನ್ಯೂಸ್ 25 ಬೀದರ್. ಮುಂದಿನ ದಿನಗಳಲ್ಲಿ ಸೌಲಭ್ಯ ಸಿಗ್ತಾವ ಸಿಗಲ್ಲ. ಅದ್ರದ್ದು ಒಂದೇನದ ಷಡ್ಯಂತರ ಅದ ಕೇಂದ್ರ ಸರ್ಕಾರದ್ದು. ಇನ್ನೊಂದೇನದ ಅಂತಂದ್ರೆ ಇವತ್ತ ಮಂಡಳಿಯಿಂದ ಹಲವಾರು ದುಡ್ಡು ವೇಸ್ಟ್ ಆಗ್ತಾ ಇದೆ. ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಬಟ್ ನಮ್ಮ ಕಾರ್ಮಿಕರಿಗೆ ಕೊಟ್ಟಂತ ಸೌಲಭ್ಯ ಕೊಡ್ತಾ ಇಲ್ಲ. ಇವತ್ತು ಹೇಳ್ತಾ ಇದೆ ಸಾವಿರ ಎಷ್ಟೋ ವರ್ಷದಿಂದ ಹೋರಾಟದಾಗ ಇಟ್ಟಿದ್ದಾರೆ. ಏನಂತಂದ್ರೆ ಕಾರ್ಮಿಕರು ಮನೆ ಕಟ್ಸ್ತಾರ, ಮೊದ್ಲು 2 ಲಕ್ಷ ಕೊಡಂತಿತ್ತು, ಈಗ 5 ಲಕ್ಷ ಕೊಡ್ಬೇಕಂತ ಆಗಿದೆ. ಬಟ್ ನೆಪ ಮಾತ್ರ ಇದೆ, ಹೆಸರಿಗೆ ಮಾತ್ರ. ಬಟ್ ಇನ್ನ ಜಾರಿ ಇಲ್ಲ. ಉಳಿದಂತ ಸೌಲಭ್ಯ ಕೂಡ ಮುಂದಿನ ದಿನಗಳಲ್ಲಿ ಜಾರಿ ಮಾಡಬೇಕು, ಕಾರ್ಮಿಕರ ಬದುಕು ಉಳಿಸಬೇಕಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರೋ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ, ಈಗಾಗಲೇ ಎಲ್ಲ ನಮ್ಮ ಕಾಂಗ್ರೆಸ್ನವರು ಮುಖಂಡರು ಸವಿಸ್ತರವಾಗಿ ಮಾತನಾಡಿದ್ದಾರೆ. ನಮ್ಗೇನು ಯಾವುದ್ರದ್ದು ನಮಗೆ ಅವಶ್ಯಕತೆ ಅದ ಅದು ಕೇಂದ್ರ ಸರ್ಕಾರದಿಂದ ತೆಗೆದುಹಾಕ್ಲಕ್ಕ ಪ್ರತಿಯೊಂದ್ರಾಗ ನಮ್ಮ ವಿರೋಧವಾಗಿ ಇದು ಮಾಡ್ತಾ ಇದೆ. ಪ್ರತಿಯೊಂದು ಇದ್ರಾಗ ನಮ್ಮ ಕಾರ್ಮಿಕ ನಾವು ಏನಾದ್ರು ದುಡ್ಕೊಂಡು ತಿಂಬ ನಮ್ಮ ಬದುಕಿನಲ್ಲಿ ನಾವು ಬದುಕ್ತಕ್ಕಂಥ ಸಮಯದಲ್ಲಿ ಏನದಂತಂದ್ರೂ ಕೂಡ ನಾವು ಮಾಡಿ ಬದುಕೋದು ಕೂಡ ನಮ್ಗೆ ಏನದಂತಂದ್ರೆ ವಿರೋಧ ಮಾಡ್ತಾ ಇದೆ. ಅಲ್ರಿ ನಮ್ಮ ಕಾರ್ಮಿಕರು ಬಿಟ್ಟು ನಿಮ್ಗೆ ಬೇರೆ ಯಾರು ಕಾಣಲ್ವಾ ನಿಮ್ಮ ಕಣ್ಣಿಗೆ? ದೊಡ್ಡ ನಿಮ್ಗೆ ಏನದಂದ್ರೆ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾರ ಅವ್ರ ಹತ್ರ ಹೋಗ್ರಿ. ದುಡ್ಕೊಂತೀಮಂತ ನಮ್ಮಂತ ಕಾರ್ಮಿಕರಿಗೆ ಮಾತ್ರ ನೀವು ಏನದಂದ್ರೆ ಹಾಕೊಡ್ತಂದ ಈ ಕಾನೂನು ಕಾಯ್ದೆ ತಂದ. ಯಾಕ್ರಿ ಇದ್ದಂತ ಕಾಯ್ದೆನೇ ನಡೀಲಿ. ಇವಾಗಲೇ ಎಲ್ಲ ನಮ್ಮ ಕಾಂಪೇಡೋರೆಲ್ಲ ಹೇಳಿದ್ರು ಆ ರೀತಿ ನಮ್ಗೆ ಇವಾಗಲೇ ನಡೆದ ನಿಮ್ಗೆ ಏನು ಅದ್ರ ತೊಂದರೆ ಆಗ್ತಾ ಇದೆ ಹೇಳಿ? ತುಂಬಾ ಏನದಂತ ನಮ್ಮ ಕಾರ್ಮಿಕರು ಈಗೆಲ್ಲ ನೀವು ಮಾಡ್ತಕ್ಕಂಥದ್ರಲ್ಲಿ ತುಂಬ ಬೇಸರ ಇದ್ದಾರೆ. ತುಂಬಾ ದುಃಖದಿಂದ ತುಂಬಾ ಇವ್ರು ಏನದ ನಡ್ತಾ ಇದ್ದಾರೆ. ಈ ಹೋರಾಟ ಪದೇ ಪದೇ ನಮ್ದು ನಡೀತಾನೆ ಇದೆ. ಈ ಹೋರಾಟ ನಾವು ನಡೆಯೋದಕ್ಕೋಸ್ಕರ ನಮ್ಗೆ ಏನಾದ್ರು ತುಂಬಾ ಅನ್ಯಾಯ ಆಗ್ತಾ ಇದ್ದೇನೆ. ಕಾರ್ಮಿಕರಿಗೆ ಅನ್ಯಾಯ ಆಗ್ತಕ್ಕಂಥ ಈ ವಿಷಯಕ್ಕಾಗಿ ನಾವು ಏನಾದ್ರು ಪ್ರತಿ ಸಾರಿ ನಾವು ರೋಡಿಗೆ ಇಳಿತಕ್ಕಂಥ ಸಂದರ್ಭ ಬರ್ತಾ ಇದೆ, ಹೋರಾಟ ಮಾಡುವಂತ ಸಂದರ್ಭ ಬರ್ತಾ ಇದೆ. ಇದು ನಮ್ಗೆ ಏನದ ಅಂತಂದ್ರೆ ಮುಂದೆ ಈ ರೀತಿ ಏನದ ಅಂದ್ರೆ ನೀವು ಮಾಡ್ಕೊಡ್ಬಾರ್ದು, ಅದು ಆಗ್ಬಾರ್ದು ಅಂತಂದ್ರೆ ನಮ್ಮ ಕಾನೂನು ಕಾಯ್ದೆಗಳು ಏನವ ಮೊದಲು ಏನವ ಅದೇ ಇರಬೇಕು. 1996ರಲ್ಲಿ ಏನದ ಸೆಷನ್ ಜಮಾ ಯಾವ ರೀತಿ ಆಗ್ತಿತ್ತು ಆ ರೀತಿನೇ ಅದು ಆಗ್ಬೇಕು. ಈಗ ತಂದಂತ ಇವೆಲ್ಲ ನೀವು ಕಾನೂನುಗಳೆಲ್ಲ ರದ್ದು ಮಾಡಿ ಪೈಲೆ ಮೊದಲು ಏನಿತ್ತು ಅದೇ ರೀತಿ ಅದು ಆಗ್ಬೇಕಂತ ಹೇಳಿ ನಾವು ಈ ಎಲ್ಲ ಕಾರ್ಮಿಕರ ಪರವಾಗಿ ನಾವು ನಿಮ್ಮನ್ನು ಮನವಿ ಮಾಡ್ಕೋತಾ ಇದ್ದೇವೆ. ಈ ಅದು ಮಾತಾಡಿ ನನ್ನ ಮಾತು ಮುಕ್ತ, ನಾನು ಮಾತಾಡಕ್ಕೆ ಎಲ್ಲರೂ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೇನೆ.